ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಫ್ರೆಂಡ್ಸ್, ಮಕ್ಕಳೆಲ್ಲ ಸ್ಕೂಲಿಗೆ ನಾಷ್ಟ ಎಲ್ಲ ತಿಂದ್ಕೊಂಡು ಹೊರಟಿದ್ರು. ಅವರು ಇವತ್ತು ನಾಷ್ಟಕ್ಕೆ ಬಂದು ಟೊಮೆಟೊ ಬಾತ್ ಮಾಡಿದ್ದೆ. ಮತ್ತು ಎಲ್ಲ ಮನೆಯೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡೋದಿತ್ತು. ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಮುದ್ದು ಕೇಸರಿ ಬಾತ್ ತಿನ್ನಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದ. ತುಂಬ ದಿನದಿಂದನೂ ಕೂಡ ಕೇಳ್ತಾ ಇದ್ದ, ಮಾಡೇ ಇರಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ರವೆ ಇತ್ತು, ಹಾಗಾಗಿ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಮಾಡಿಕೊಟ್ಟೆ. ಇಲ್ಲಿ ನೋಡ್ಬೋದು, ಇವಾಗ ನಾನು ನಾಷ್ಟ ತಿಂದ್ಕೊಳ್ತಾ ಇದ್ದೀನಿ. ನಾಷ್ಟಕ್ಕೆ ಟೊಮೆಟೊ ಬಾತು ಹಾಗೆಯೇ ಸ್ವಲ್ಪ ಕೇಸರಿ ಬಾತ್ ಹಾಕ್ಕೊಂಡು ತಿಂತಾಯಿದ್ದೀನಿ. ಆಚೆ ಸೈಡ್ ಬಂದು ಅವನಿಗೂ ಕೂಡ ಹಾಕ್ಕೊಟ್ಟಿದ್ದೆ. ಅವನು ಟಿ ವಿ ನೋಡ್ಕೊಳ್ತಾ ಅವ್ನ ಪಾಡಿಗೆ ಅವ್ನು ತಿಂದ್ಕೊಳ್ತಾನೆ. ಇಲ್ಲಿ ಮನೆಯೆಲ್ಲನೂ ಕೂಡ ಕ್ಲೀನ್ ಮಾಡಿದ್ದಾಗಿತ್ತು. ಅದಾದಮೇಲೆ ನಾನೆಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಇಲ್ಲಿ ನಾಷ್ಟನ ತಿಂತಾಯಿದ್ದೀನಿ. ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಅವನನ್ನು ಕೂಡ ರೆಡಿ ಮಾಡಿಕೊಂಡು ಕರ್ಕೊಂಡು ಹೊರಟೆ. ಇಲ್ಲಿ ಅವನು ಅವ್ರ ಅಪ್ಪನ ಜೊತೆನೇ ಕಳಿಸಿದ್ದೆ. ಅವನು ಹೊರಟ. ನಾನು ಇಲ್ಲಿ ರೆಡಿ ಆಗಿಬಿಟ್ಟು ಹೊರಡ್ತಾ ಇದ್ದೀನಿ. ಇವಾಗ ಇಲ್ಲಿ ನೋಡ್ಬೋದು ನೀವು, ಬೆಳಗ್ಗೆ ಟೈಮ್ ಎಷ್ಟೊಂದು ಟ್ರಾಫಿಕ್ ಇರುತ್ತೆ ಅಂದರೆ, ಕೆಲ್ಸಕ್ಕೆ ಹೋಗೋರು, ಸ್ಕೂಲು, ಅದು ಇದು ಅಂತ ಏನಾದರೂ ಇರುತ್ತಲ್ಲ, ತುಂಬಾ ಟ್ರಾಫಿಕ್ ಇತ್ತು. ನಮ್ಮ ಮನೆಯಿಂದ ಏನೊಂದು 5 ನಿಮಿಷ ಆಗುತ್ತೆ ಅಷ್ಟೇ, ತುಂಬ ಟೈಮ್ ಏನಿಲ್ಲ. ಹಾಗಾಗಿ ನಾನಿಲ್ಲಿ ಹೊರಟೆ. ಇಲ್ಲಿ ನಮ್ಮ ಮನೆಯವ್ರು ಬಂದು ಅಷ್ಟರಲ್ಲೇ ಇಂಚರನ ಸ್ಕೂಲಿಂದ ಬಿಟ್ಟು ಅಪ್ಪ ಮಗ ಇಬ್ಬರೂ ಬಂದು ಇಲ್ಲಿ ವೆಯ್ಟ್ ಮಾಡ್ತಾ ನಿಂತ್ಕೊಂಡಿದ್ರು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ವೀಡಿಯೋ ಮಾಡ್ಕೊಂಡು ಬರ್ತಾ ಇದ್ನಲ್ಲ, ಅದನ್ನು ನೋಡಿಬಿಟ್ಟು ಯಾರಾದರೂ ಹುಚ್ಚಿ ಅಂದ್ಕೊಂಡ್ಬಿಡ್ತಾರೆ ಕಣೆ, ಏನು ರೋಡಲ್ಲೆಲ್ಲ ವೀಡಿಯೋ ಮಾಡ್ಕೊಂಬರ್ತಾ ಇದೆಯಾ ಅಂತ ಹೇಳ್ತಾಯಿದ್ರು. ನಾವು ಇಲ್ಲಿ ಜಿಯೋ ಮಾರ್ಟ್ಗೆ ಅಂತ ಹೇಳಿ ಬಂದಿದ್ದೀನಿ ಇವತ್ತು. ಅಂದರೆ ಮನೆಯದು ಗ್ರೋಸರಿ ಐಟಮ್ಸ್ ಎಲ್ಲ ಖಾಲಿ ಆಗೋಗಿತ್ತು ಫುಲ್ಲು. ಹಾಗಾಗಿ ತಗೊಂಡೋಗೋಣ ಅಂತ ಹೇಳಿ ಇಲ್ಲಿಗೆ ಜಿಯೋ ಮಾರ್ಟ್ಗೆ ಬಂದಿದ್ದೀನಿ. ನಾನು ಬಂದು ಯಾವಾಗ್ಲೂ ಇದು ಹೋಲ್ಸೇಲ್ ಅಂಗಡಿಯಲ್ಲೇ ಗ್ರೋಸರಿ ಎಲ್ಲ ತಗೋತಾ ಇದ್ದಿತ್ತು. ಇವತ್ತು ಅಲ್ಲಿ ಏನೋ ನನಗೆ ತುಂಬ ರೇಟ್ ಅನ್ಸೋಕ್ಕೆ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ಮೊದಲೆಲ್ಲ ಇದರಲ್ಲಿ ಡಿಮಾರ್ಟಲ್ಲೆಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾನು ಇಲ್ಲಿ ಹೋಲ್ಸೇಲ್ ಅಂಗಡೀಲಿ ತಗೊಳ್ಳೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದು. ನೋಡಿದ್ರೆ ಇವಾಗೇನೋ ಅಲ್ಲೂ ತುಂಬ ರೇಟಾಗಿ ಹೋಗಿದೆ. ಅಲ್ಲಿಗೂ ಇಲ್ಲಿಗೂ ಏನೂ ಡಿಫ್ರೆನ್ಸ್ ಅಂತಲೇ ನನಗೆ ಅನ್ನಿಸ್ತಾ ಇಲ್ಲ. ಹಾಗಾಗಿ ಸರಿ ಇಲ್ಲೇ ತಗೊಂಡ್ಬಿಡೋಣ, ಇನ್ನು ನಮ್ಮ ಮನೆಯವರು ಇದ್ರಲ್ಲ, ಸಾಮಾನೆಲ್ಲ ಎತ್ಕೊಂಡು ಹೋಗೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಪಾಪುನೂ ಅಷ್ಟೇ, ಆಚೆಯಿಂದ ಈಚೆ, ಈಚೆಯಿಂದ ಆಚೆ ಓಡಾಡ್ತಾ ಇದ್ದಾನೆ. ಒಂದು ನಿಮಿಷ ಸುಮ್ಮನೆ ಇರಲ್ಲ. ಈ ಕಡೆ ಸೈಡ್ ನೋಡಿ ಇಲ್ಲಿದ್ದಾನೆ ಅನ್ನೋಷ್ಟರಲ್ಲಿ ಆವಾಗಲೇ ಆ ಕಡೆ ಸೈಡ್ ಓಡೋಗ್ಬಿಡ್ತಿದ್ದ. ಇಲ್ಲಾಂದರೆ ಯಾರಾದರೂ ಕೈ ಹಿಡ್ಕೊಂಡು ನಮ್ಮ ಫ್ರೆಂಡು ಅಂತ ಹೇಳ್ಕೊಂಡು ಅವ್ರ ಜೊತೆನೇ ಹೊರಗಡೆ ಎಲ್ಲ ಹೋಗೋದು. ಮಧ್ಯೆ ಇದು ಮೇಯ್ನ್ ರೋಡ್ ಹತ್ರನೇ ಇರೋದ್ರಿಂದ ಎಲ್ಲಿ ಮೇಯ್ನ್ ರೋಡ್ಗೆ ಹೋಗ್ಬಿಡ್ತಾನೋ ಅಂತ ಅದು ಬೇರೆ ಭಯ. ಇವನನ್ನ ನೋಡಿಕೊಂಡು ಇವಾಗ ಸಾಮಾನೆಲ್ಲ ತೊಗೊಂಡು ಆಯಿತು. ಇಲ್ಲಿ ಬಿಲ್ ಹಾಕ್ಸ್ಕೊಳ್ತಾ ಇದ್ದೀವಿ. ಫುಲ್ಲು ಮನೆ ಸಾಮಾನು ಎಲ್ಲನೂ ಖಾಲಿ ಆಗೋಗ್ಬಿಟ್ಟಿತ್ತು. ಒಟ್ಟಿಗೆ ತಗೊಳ್ಳೋಣ ಇನ್ನೇನು ಅಂತ ಹೇಳ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೆ. ಹಾಗಾಗಿ ಇವಾಗ ಎಲ್ಲ ಸಾಮಾನು ಕೂಡ ತಗೊಂಡು ಏನೇನು ಬೇಕಿತ್ತು ನೋಡಿ ಎಲ್ಲನೂ ತಗೊಂಡು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಅಷ್ಟರಲ್ಲೇ ಟೈಮು 9:30 ಆಗಿತ್ತು. ಇವ್ನು ನೋಡ್ಬೋದು, ಇವಾಗ ಇನ್ನೊಂದು ಟ್ರಿಪ್ ಓಡೋದಕ್ಕೆ ಅಂತ ಹೇಳಿ ಇಲ್ಲಿ ರೆಡಿಯಾಗಿ ನಿಂತ್ಕೊಂಡಿದ್ದ. ಒಂದು ಸೆಕೆಂಡ್ ಕೂಡ ಸುಮ್ಮನೆ ಇರ್ತಾ ಇರಲಿಲ್ಲ. ಮತ್ತು ಅದು ತೊಗೊಂಡು ಬರೋದು, ಇದು ತೊಗೊಂಡು ಬರೋದು, ಬಿಲ್ ಹಾಕೋದಕ್ಕೆ ಅಂತ ಹೇಳ್ಕೊಡೋದು, ಚಾಕ್ಲೇಟ್ ತೊಗೊಂಬರೋದು, ಜ್ಯೂಸ್ ತೊಗೊಂಡು ಬರೋದು, ಇದೇ ಮಾಡ್ತಾಯಿದ್ದ. ಅದಾದಮೇಲೆ ನಾನಿಲ್ಲಿ ನೈಟ್ ಅಡುಗೆಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಅವರೆಕಾಳು ತರಿಸಿದ್ದೆ. ಸ್ವಲ್ಪ ಅವರೆಕಾಳು ಜಾಸ್ತಿನೇ ತೊಗೊಂಡು ಬಂದಿದ್ದ. ಹಾಗಾಗಿ ಇವಾಗ ಸ್ವಲ್ಪ ಸಾಂಬಾರು ಮಾಡಿ, ಮತ್ತು ಇದ್ಕಿದ್ದ ಅವರೆಕಾಳು ಸಾಂಬಾರು ಮಾಡೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು ಇವಾಗ ಸಾಂಬಾರಿಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಮಾತ್ರ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಇಲ್ಲಿ ಮುದ್ದು ಸ್ವಲ್ಪ ಅವರೆಕಾಳೆಲ್ಲ ಎತ್ಕೊಂಡು ಇಲ್ಲಿ ಅವನು ಏನೋ ಮಾಡ್ತೀನಿ ಅಂತ ಮಾಡ್ತಾ ಇದ್ದ. ಇಲ್ಲಿ ನಾನು ಮತ್ತು ಇಂಚರ ಇಬ್ಬರೂ ಕೂಡ ಸ್ವಲ್ಪ ಅವರೆಕಾಳೆಲ್ಲ ಎಡ್ಕೊಳ್ತಾ ಇದ್ವಿ. ಧನುಷ್ಗೆ ಏನೋ ಓದೋದಿತ್ತು ಅಂತ ಹೇಳಿ ಅವನು ಓದ್ಕೊಳ್ತಾ ಇದ್ದ. ಅವನು ಸ್ವಲ್ಪ ಅವರೆಕಾಯಿ ಅದೆಲ್ಲ ಎಡಿಯೋದಕ್ಕೆಲ್ಲ ಬರಲ್ಲ. ಇನ್ನು ನನ್ನ ಮಗಳು ಸ್ವಲ್ಪ ಎಡ್ಕೊಡ್ತಾಳೆ. ಏನಾದರೂ ಎಡ್ಕೊಡು, ಒಬ್ಬಳೇ ಎಡಿಬೇಕು ಅಂತ ಹೇಳಿದರೆ ಬಂದು ಎಡ್ಕೊಡ್ತಾಳೆ. ಇವಾಗ ಅವರೆಕಾಳೆಲ್ಲ ಎಡ್ಕೊಂಡು ಸಾಂಬಾರು ಮಾಡೋಣ ಅಂತ ಹೇಳಿ ನಾನು ಮಾಡ್ತಾಯಿದ್ದೀನಿ. ಇವತ್ತು ಅವರೆಕಾಳು ಉಪ್ಪು ಸಾಂಬಾರು ಮಾಡೋಣ, ಒನ್ ಟೈಮಿಗಲ್ವಾ, ಹಾಗಾಗಿ ಅವರೆಕಾಳು ಉಪ್ಪು ಸಾಂಬಾರು ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಅವರೆಕಾಳನ್ನ ಸೋಸಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ 1-2 ಟೊಮೆಟೊ, ಹಾಗೆಯೇ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಿದ್ದೀನಿ. ಮಕ್ಕಳೆಲ್ಲ ತಿನ್ನೋದ್ರಿಂದ ಖಾರ ಆದರೆ ತಿನ್ನಲ್ಲ ಅಂತ ಇಲ್ಲಿ ಸ್ವಲ್ಪ ಖಾರನ ಕಡಿಮೆನೇ ಮಾಡ್ತೀನಿ. ಮತ್ತು ಇಲ್ಲಿ ಬೇಯೋದಕ್ಕಿಟ್ಟೆ. ಅಷ್ಟರಲ್ಲಿ ಈ ಕಡೆ ಸೈಡ್ ಬಂದು ಮೊಟ್ಟೆನ ಬೇಯೋದಕ್ಕಿಟ್ಬಿಡೋಣ ಅಂತ ಹೇಳಿ ಇಡ್ತಾಯಿದ್ದೀನಿ. ಅಂದರೆ ಉಪ್ಪು ಸಾಂಬಾರು ಅಂದರೆ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ, ಆದರೂ ನಾನು ಮಾಡ್ತೀನಿ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತೀನಿ.
ಮತ್ತು ಅವ್ರಿಗೆ ಸೈಡ್ಸ್ಗೆ ಏನಾದರೂ ಮಾಡಲೇಬೇಕು. ಇಲ್ಲಾಂದ್ರೆ ಈ ಥರ ಉಪ್ಪು ಸಾಂಬಾರೆಲ್ಲ ಮಾಡಿಬಿಟ್ಟು ಸೈಡ್ಸ್ಗೆ ಏನಾದರೂ ಮಾಡಲಿಲ್ಲ ಅಂದರೆ ತುಂಬ ಕೋಪ ಬಂದ್ಬಿಟ್ಟು ಒಂದ್ಸಲ ಬೈಯೋದಕ್ಕೆ ಶುರು ಮಾಡ್ಕೊಂಬಿಡ್ತಾರೆ. ಹಾಗಾಗಿ ನಾನೇ ಮೊದಲೇ ಇದೆಲ್ಲ ಅರ್ಥ ಮಾಡಿಕೊಂಡು ಉಪ್ಪು ಸಾಂಬಾರು, ತಿಳಿ ಸಾಂಬಾರು ಈ ಥರ ಎಲ್ಲ ಮಾಡಿದಾಗ ಮೊಟ್ಟೆನೋ ಇಲ್ಲ ಹಪ್ಳನೋ ಏನಾದರೂ ಮಾಡಿಕೊಟ್ಬಿಡ್ತೀನಿ. ಮತ್ತು ಸ್ವಲ್ಪ ಇಲ್ಲಿ ಉಪ್ಪು ಹಾಕ್ಕೊಳ್ತೀನಿ ನಾನು, ಮೊಟ್ಟೆ ಚೆನ್ನಾಗಿ ಬೇಗ ಬೇಯುತ್ತೆ ಅಂತ. ಹಾಗೆಯೇ ಇಲ್ಲಿ ಅನ್ನಕ್ಕೂ ಕೂಡ ಇಟ್ಟಿದ್ದೆ. ಮತ್ತು ಇಲ್ಲಿ ಕಾಳು ಬೇಯ್ತಾ ಇತ್ತು. ಇಲ್ಲಿ ಮೊಟ್ಟೆನೂ ಕೂಡ ಬೇಯೋದಕ್ಕೆ ಇಟ್ಬಿಟ್ಟು ಈ ಕಡೆ ಸೈಡು ಇನ್ನು ಸ್ವಲ್ಪ ಅಂದರೆ ಅವರೆಕಾಳು ಸಾಂಬಾರು ಮಾಡೋದಕ್ಕೆ ಅಂತ ಇನ್ನು ಸ್ವಲ್ಪ ಕಾಳುಗಳನ್ನ ಬಿಡಿಸ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಬಿಡಿಸ್ಕೊಳ್ತಾ ಇದ್ದೀವಿ. ಮತ್ತು ಯಾವುದೋ ಟಿ ವಿ ಸ್ವಲ್ಪ ಹಾಗೇ ನೋಡಿಕೊಂಡು ಇಲ್ಲಿ ಬಿಡಿಸ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಇಲ್ಲಿ ಕಾಳು ಕೂಡ ಬಿಡಿಸಿದ್ದಾಯಿತು. ಅದನ್ನು ನೆನೆಸೋಕ್ಕೆ ಹಾಕ್ಬಿಡೋಣ ಅಂತ ಇಲ್ಲಿ ನೆನೆಸೋದಕ್ಕೆ ಹಾಕ್ತಾಯಿದ್ದೀನಿ. ಬೆಳಗ್ಗೆಗೆ ಇನ್ನು ನೆಕ್ಸ್ಟ್ ಡೇಗೆ ಇತ್ಕವರೆ ಸಾಂಬಾರು ಮಾಡೋದಕ್ಕೆ ಆಗುತ್ತೆ ಅಂತ ಅದನ್ನು ಕೂಡ ನೆನೆಸ್ಬಿಟ್ಟು ಎತ್ತಿಟ್ಟೆ ಒಂದು ಕಡೆ ಸೈಡ್ಗೆ. ಅಷ್ಟರಲ್ಲಿ ಇಲ್ಲಿ ಮೊಟ್ಟೆ ಬೇಯಿಸೋದಕ್ಕೆ ಹಾಕಿದ್ನಲ್ಲ, ಅದನ್ನು ಕೂಡ ಮೊಟ್ಟೆನೂ ಕೂಡ ನೀಟಾಗಿ ಬೆಂದಿತ್ತು. ಅದನ್ನು ಕೂಡ ಇಲ್ಲಿ ಇಡ್ತಾಯಿದ್ದೀನಿ. ಮತ್ತು ಇನ್ನೂ ಕಾಳು ಇನ್ನೂ ಬೇಯ್ತಾ ಇತ್ತು. ಸ್ವಲ್ಪ ಅದು ವಿಷಲ್ ಇನ್ನೂ ಆರಬೇಕಾಗಿತ್ತು. ಹಾಗಾಗಿ ಇದಾಗಿತ್ತಲ್ವ, ಇದನ್ನು ಮಾಡಿ ಎತ್ತಿಟ್ಬಿಡೋಣ ಅಂತ ಹೇಳಿ ಇದನ್ನು ಮೊಟ್ಟೆಗಳನ್ನೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ನನಗೆ ಈ ಥರ ಬೇಯಿಸಿರೋ ಮೊಟ್ಟೆ ಅಂದರೆ ಅಷ್ಟು ಇಷ್ಟ ಆಗಲ್ಲ. ಈ ಆಮ್ಲೆಟೋ ಇಲ್ಲ ಎಗ್ ಬುರ್ಜಿ, ಹಾಫ್ ಬಾಯ್ಲ್ ಆ ಥರದ್ದು ಏನಾದರೂ ಇಷ್ಟ ಆಗುತ್ತೆ. ಆದರೆ ಇವತ್ತು ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಅಡುಗೆ ಮಾಡೋಷ್ಟರಲ್ಲಿ. ಕಾಳೆಲ್ಲ ಇಟ್ಕೊಂಡು ಅಡುಗೆ ಮಾಡೋಷ್ಟರಲ್ಲಿ ಟೈಮ್ ಆಗಿತ್ತಲ್ವ, ಇನ್ನು ಇದು ಎಲ್ಲ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗೋಗುತ್ತೆ ಅಂತ ಹೇಳಿ ಈ ಥರ ಬೇಯಿಸ್ಬಿಟ್ಟೆ. ಬೇಗ ಆಗುತ್ತೆ ಅಂದರೆ ಬೇರೆ ಕೆಲಸ ಮಾಡೋಷ್ಟರಲ್ಲಿ ಇದ್ರ ಪಾಡ್ಗೆ ಇದು ಬೇಯ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಡೈರೆಕ್ಟ್ ಹಾಗೇ ಬೇಯಿಸೋದಕ್ಕೆ ಅಂತ ಹೇಳಿ ಹಾಕ್ಬಿಟ್ಟಿದ್ದೆ. ನೆಕ್ಸ್ಟು ಇಲ್ಲಿ ಕಾಳೆಲ್ಲ ಬೆಂದಿತ್ತು. ಇಲ್ಲಿ ಸ್ವಲ್ಪ ಅವರೆಕಾಳು ಬೇಯೋದಕ್ಕೆ ಹಾಕಿದ್ನಲ್ಲ ಅದು, ಹಾಗೆಯೇ ಹಸಿಮೆಣ್ಸಿನ್ಕಾಯಿ, ಟೊಮೆಟೊ ಏನೇನು ಬೇಯಿಸೋಕೆ ಹಾಕಿದ್ದೆ ಅದು, ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಮೆಣಸು, ಮತ್ತು ಇನ್ನೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ಜೀರಿಗೆ ಸಾಕಾಗಿಲ್ಲ ಅಂತ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಜೀರಿಗೆನ ಹಾಕ್ಕೊಂಡೆ. ಹಾಗೆಯೇ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಉಪ್ಸಾರು ಒಂಥರ ತುಂಬಾ ಟೇಸ್ಟಿಯಾಗಿ ಅನಿಸುತ್ತೆ. ಅದ್ರದ್ದು ಘಮ ಹಾಗೆ ಬರುತ್ತೆ. ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು 5ರಿಂದ 6 ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನಾನು ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಎಲ್ಲ ಚೆನ್ನಾಗಿ ಸ್ವಲ್ಪ ಚಿಟಪಟ ಅಂದಾದಮೇಲೆ ಇಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದು ಕುಕ್ಕರ್ ಅಲ್ವಾ, ಸ್ವಲ್ಪ ಎಣ್ಣೆ ಬಿಸಿ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಇತ್ತು. ಇವಾಗ ಇಲ್ಲಿ ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾವೇನು ರುಬ್ಕೊಂಡಿರ್ತೀವಿ ನೋಡಿ ಆ ಮಸಾಲಾನ ಸೇರಿಸ್ಕೊಂಡು ನಮಗೆ ಮತ್ತು ಕಾಳು ಎಲ್ಲ ಬೇಯಿಸಿದ್ನಲ್ಲ ಅದನ್ನು ಎಲ್ಲ ಹಾಕ್ಕೊಂಡು ಎಷ್ಟು ಗಟ್ಟಿ ಸ್ವಲ್ಪ ತೆಳುವು ಎಷ್ಟು ಬೇಕೋ ಹದವಾಗಿ ನೋಡಿಕೊಂಡು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಒನ್ ಟೈಮ್ಗೆ ಆಗಿರೋದ್ರಿಂದ ಜಾಸ್ತಿ ಏನು ಸಾಂಬಾರು ಮಾಡ್ಕೊಳ್ಳಿಲ್ಲ. ಸ್ವಲ್ಪನೇ ಕಾಳು ಹಾಕ್ಬಿಟ್ಟು ಮಾಡ್ಕೊಂಡಿದ್ದೀವಲ್ವ, ಹಾಗಾಗಿ ಸ್ವಲ್ಪನೇ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೇನು ಸಾಂಬಾರು ಕೂಡ ರೆಡಿ ಆಯಿತು. ಒಂದು ಕುದಿ ಬಂದುಬಿಟ್ರೆ ಇವಾಗ ಆಲ್ರೆಡಿ ರೈಸು ಹಾಗೆಯೇ ಮೊಟ್ಟೆ ಎಲ್ಲನೂ ಕೂಡ ರೆಡಿಯಾಗಿದೆ. ಸಾಂಬಾರು ಒಂದು ಆಗಿಬಿಟ್ರೆ ಇನ್ನೇನು ಟೈಮ್ ಆಗೋಗಿತ್ತು 9:30. ಊಟ ಮಾಡ್ಕೊಂಡು ಮಲಗೋದೇನೆ. ಇವತ್ತಿನ ನನ್ನ ದಿನಚರಿ ಹೀಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನೀವು ಇಲ್ಲಿ ನೋಡ್ಬೋದು ಸಾಂಬಾರೆಲ್ಲ ರೆಡಿಯಾಗಿತ್ತು. ಟೇಸ್ಟ್ ಹೇಗಿದೆ, ಕರೆಕ್ಟಾಗಿದೆಯಾ ಏನು ಅಂತ ಒಂದ್ಸಲ ಇಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಸಾಂಬಾರಂತೂ ನನಗೆ ಉಪ್ಪು ಸಾಂಬಾರು ಅಂದರೆ ತುಂಬಾ ಇಷ್ಟ ಆಗುತ್ತೆ ಅಂತ ಮೊದಲೇ ಹೇಳಿದ್ನಲ್ಲ, ಇಷ್ಟ ಆಯಿತು. ಹಾಗೆಯೇ ನಾನು ಇವತ್ತಿನ ವೀಡಿಯೋನು ಕೂಡ ಫ್ರೆಂಡ್ಸ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ನಾನು ನೆಕ್ಸ್ಟ್ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.